ಹಾಯ್ ನಮಸ್ಕಾರ. ಇವತ್ತು ಸಂಡೇ. ಓಕೆ, ಇದು ನನ್ನ ಎರಡನೇ ಫಸ್ಟು ಕನ್ನಡದಲ್ಲಿ. ಅಷ್ಟು ನೋಡಿದ್ರೆ ಏನು ಬಗ್ಗೆ ಇದು ಮಾತಾಡೋಣ. ಒಂದು ಗವರ್ಮೆಂಟ್ ಏನೋ ರೂಲ್ಸ್ ಬಗ್ಗೆ ಒಂದು ಮಾತಾಡೋಣ. ಏನಕ್ಕೆ ಈ ರೂಲ್ಸ್ ಹಾಕ್ತಾರೆ, ಯಾವ ಉದ್ದೇಶಕ್ಕೆ, ಯಾರ ಇಂಟೆನ್ಷನ್ಗೆ ಹಾಕ್ತಾರೆ ಅಂದ್ಬಿಟ್ಟು ಬೇಸ್ ಮೇಲೆ ಒಂದು ರೂಲ್ಸ್ ಅದು ಹಾಕ್ತಾರೆ ಅಂದ್ಬಿಟ್ಟು ಜಸ್ಟ್ ನೋಡೋಣ. ಇವಾಗ ಈ ಎಕ್ಸಾಂಪಲ್ ತಗೊಂಡ್ರೆ ನೆನ್ನೆ ಒಂದು 8:30 9 ಗಂಟೆ ಇರ್ಬೋದು. ಇದು ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇದು ಹೋಗ್ತಾ ಇರುವಾಗ ಒಂದು ವಿಷಯ ನೋಡಿದರೆ ಸಡನ್ನಾಗಿ ಒಂದು 2-3 ಟ್ರಾಫಿಕ್ ಪೊಲೀಸ್ ಅವರು ನಿಂತ್ಕೊಂಡಿದ್ದರು. ಅದು ಏನಿದೆ, ಇಟ್ಸ್ ನಾಟ್ ಎ ಟ್ರಾಫಿಕ್ ಪ್ಲೇಸ್ ಆಲ್ಸೋ. ತುಂಬ ಟ್ರಾಫಿಕ್ ಪ್ಲೇಸ್ ಇಲ್ಲ, ಈ ವೆಜಿಟೇಬಲ್ ಆ ಥರ ಮಾಡ್ತಾರಲ್ವ, ಸೇಲ್ ಮಾಡೋ ಪ್ಲೇಸಲ್ಲಿ ಸಡನ್ ಇಟ್ಕೊಂಡಿದ್ದಾರೆ. ಅವ್ರು ಇದು ನೋಡಿದ ತಕ್ಷಣ ಒಂಥರ ಪಾಪ ಅನಿಸ್ತು. ಯಾಕಂದರೆ ವಾಟ್ ಈಸ್ ದಿ ಇಂಟೆನ್ಷನ್? ಅವರು ಆ ಥರ ಅಲ್ಲಿ ಇಂಟೆನ್ಷನ್ ಹೇಳು. ಕಲೆಕ್ಷನ್ ಮಾಡೋಕ್ಕೆ ಕಲೆಕ್ಷನ್ ಅಂದರೆ ಯಾಕಂದರೆ ಈ ಥರ ಇದು ಹೆಲ್ಮೆಟ್ ಹಾಕೊಂಡು ಬರಲ್ಲ ಆ ಥರ. ಓಕೆ, ಸೊ ಆ ಥರ ಏನಿದ್ದಾರೆ ಅಂದ್ಕೊಳ್ಳಿ. ಈ ಪಾಯಿಂಟ್ ಆಫ್ ವ್ಯೂಲಿ ಈ ವಿಷಯನ ಮಾತಾಡೋದು ನನಗೆ ಅನಿಸ್ತು, ತುಂಬ ದಿವಸ ಅನಿಸ್ತು. ಆಮೇಲೆ ನಮ್ಮವರು ಇದು ಹೆಲ್ಮೆಟ್ ಬಗ್ಗೆ ಕೀರ್ತಿ ಅವರು ಒಂದು ದೊಡ್ಡದಾಗಿ ಒಂದು ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿ ಅದು ವಾಟ್ಸಪ್ಲಾಯಿತು, ಸರ್ಕ್ಯೂಟ್ ಆಯಿತು. ಬಟ್ ಅವ್ರ ಇಂಟೆನ್ಷನ್ ಕರೆಕ್ಟಾಗಿ ಯಾಕೆ ಬೇಕು ಹೆಲ್ಮೆಟ್ಟು, ಏನು ತೊಂದರೆಗಳಾಗ್ತಾ ಇದೆ. ಆವಾಗ ಆ ವಿಡಿಯೋ ನೋಡುವಾಗ ಏನೂ ಅನಿಸ್ತಾ ಇಲ್ಲ. ಬಟ್ ಇವಾಗ ನಾವು ರಿಯಲಾಗಿ ಫೀಲ್ ಮಾಡುವಾಗ ಖಂಡಿತವಾಗಿ ಈ ರೂಲ್ಸ್ ಇದು ಬೇಕಾಗಿತ್ತ. ಫಸ್ಟ್ ಆಫ್ ಆಲ್ ಒಂದು ನಾವು ರೂಲ್ಸ್ ಹಾಕ್ತೀವಿ ಇಟ್ಕೊಳ್ಳಿ. ಯಾವ ಬೇಸ್ಡ್ರಲ್ಲಿ ನಾವು ರೂಲ್ಸ್ ಹಾಕ್ತೀವಿ? ಗೌರ್ಮೆಂಟ್ ಅವರು ರೂಲ್ಸ್ ಹಾಕ್ತಾರೆ. ಇವಾಗ ಟ್ರಾಫಿಕಲ್ಲಿ ಏನದು ಸಿಗ್ನಲ್ ಫಾಲೋ ಮಾಡಬೇಕು. ಇವಾಗ ನಾವು ಫಾಲೋ ಮಾಡಿಲ್ಲ ಇಟ್ಕೊಳ್ಳಿ, ಯಾವ ಥರ ತೊಂದರೆಗಳು ಆಗ್ತದೆ. ಇವಾಗ ಬರೀತಾರೆ ಆಕ್ಸಿಡೆಂಟ್ ಪಾಸಿಬಿಲಿಟೀಸ್ ಇದೆ, ಒಂದು ಡಿಸಿಪ್ಲಿನ್ ಇರಲ್ಲ. ಓಕೆ, ಈ ಬೇಸ್ ಮೇಲೆ ಒಂದು ಟ್ರಾಫಿಕ್ ರೂಲ್ಸ್ ತೊಗೊಂಡು ಬರ್ತಾರೆ. ಓಕೆ, ಇವಾಗ ನಾನು ಒಬ್ಬ ಇದು ಇಂಡಿವಿಜುವಲ್ ಪರ್ಸನ್, ನಾನು ಇದು ಹೆಲ್ಮೆಟ್ ಇದನ್ನು ಹಾಕಿಲ್ಲ. ಇವಾಗ ನಾನು ಹೆಲ್ಮೆಟ್ ಹಾಕಿಲ್ಲ. ಇವಾಗ ಹೆಲ್ಮೆಟ್ ನಾನು ಹಾಕಿಲ್ಲ ಅಂದರೆ ಯಾರಿಗೆ ತೊಂದರೆವಾಗ್ತದೆ? ಬೇರೆಯವರಿಗೆ ತೊಂದರೆವಾಗ್ತದ? ಪಾಯಿಂಟ್ ನಂಬರ್ 1. ಇನ್ನೊಂದು, ನಾನು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಇದರಿಂದ ಬೇರೆ ಯಾರನ್ನ ತೊಂದರೆವಾಗ್ತದ? ಪಾಯಿಂಟ್ ನಂಬರ್ 2. ಓಕೆ, ಇವಾಗ ಮತ್ತೆ ಇನ್ನೊಂದು ರೂಲ್ಸನ್ನು ತೊಗೊಂಡು ಬರ್ತಾರೆ. ಎಸ್ಪೆಷಲಿ ಕರ್ನಾಟಕದಲ್ಲಿ 2 ಹೆಲ್ಮೆಟ್, ಅದಂದರೆ ಡ್ರೈವಿಂಗ್ ಮಾಡೋರು ಹಿಂದೆ ಕೂತ್ಕೊಂಡವರು ಆಲ್ಸೋ ಇದು ಹೆಲ್ಮೆಟ್ ಹಾಕ್ಬೇಕು ಅಂದ್ಬಿಟ್ಟು ರೂಲ್ಸ್ ಇದೆ. ಇವಾಗ ಹಿಂದೆ ಇರೋರು ಓಕೆ, ಅವರ ಸೇಫ್ಟಿಗೆ ಇದು ಹೆಲ್ಮೆಟ್ ಹಾಕಿ ಇದು ಹೇಳಿದ್ದಾರೆ. ಇವಾಗ ಒಂದು ಆಫೀಸ್ ತಗೊಳ್ಳಿ, ಇದು ಮನೇಲಿ ತಗೊಳ್ಳಿ, 1-2 ಗಾಡಿ ಇದೆ, 3 ಗಾಡಿ ಇಟ್ಕೊಂಡು ನಾವು ಒಂದು 6 ಜನ ಇದ್ರೆ ಇವಾಗ 6 ಜನಕ್ಕೂ ನಾವು ಹೆಲ್ಮೆಟ್ ತಗೊಂಡು ಇಟ್ಕೊಂಡಿರ್ಬೇಕಾ? ಇವಾಗ ಸಡನ್ ಎಲ್ಲ ಇದು ಹೋಗ್ತೀವಿ ಗಾಡಿಯಲ್ಲಿ. ಯಾಕಂದರೆ ಇದು ಹೆಲ್ಮೆಟ್ ನಾವು ಲಾಕ್ ಮಾಡಿದ್ರೂ ತೊಂದರೆಗಳೇನು ಇದು ಹಾಗೆ ಆಗ್ತದೆ. ಕೈ ಇಟ್ಕೊಂಡು ಹೋದ್ರೂ ಸಡನ್ನಾಗಿ ತಿರುಗಿಸುವಾಗ ತೊಂದರೆ ಹಾಗೆ ಆಗ್ತದೆ. ಇವಾಗ ಸಡನ್ನಾಗಿ ಫ್ರೆಂಡ್ಸ್ ಬರ್ತಾರೆ, ಇನ್ಬಿಟ್ಟಿನ ಇದು ನಾವು ಇರ್ತೀವಿ, ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಆಫೀಸಲ್ಲಿ ಬೇರೆ ಕೆಲಸ ಸಡನ್ ನಾವು ಹೋಗ್ತೇವೆ, ಅದು ಆನ್ ದ ವೇ ಪಿಕಪ್ ಮಾಡ್ಕೊಂಡು ಬರಬೇಕು. ಆವಾಗ ಇದು ಒಂದು ತೊಂದರೆ ಆಗ್ತದೆ. ಮತ್ತು ಗಾಡಿಯಲ್ಲಿ ಇಬ್ಬರು ಕುತ್ತುವಾಗ ಒಬ್ಬರು ಒಂದು ಹೆಲ್ಮೆಟ್ ಅಲ್ಕೊಂಡ್ರೆ ಹಿಂದೆ ಹೆಲ್ಮೆಟ್ ಕಲ್ತ್ಕೊಂಡ್ರೆ ಆ ಸ್ಪೇಸ್ ಇದಲ್ವಾ, ಆ ಸ್ಪೇಸ್ ಒಂದು ತುಂಬ ಡಿಸ್ಟರ್ಬೆನ್ಸ್ ಆಗ್ತದೆ. ನೋಡಿದ್ರೆ ಹಿಂಗೆ ಎತ್ಕೊಳ್ಳೋದು ಹಿಂಗೆ ಎತ್ಕೊಂಡು ಬೇಕಾಗ್ತದೆ. ಆವಾಗ ಒಂದು 500 ಗ್ರಾಮ್ kgs ಒಂದು ವೆಯ್ಟು ತಲೆಯಲ್ಲಿ ವೆಯ್ಟ್ ಆಗ್ತದೆ. ನೋಡಿ, ಅಷ್ಟರಲ್ಲಿ ಫಾಲ್ ಆಗೋದು, ಸ್ವಲ್ಪ ಹ್ಯಾಂಡ್ರಫ್ ಫಾರ್ಮ್ ಆಗೋದು. ಏನೇ ಹೇಳೋದು, ಈ ಕಾಲದಲ್ಲಿ ಸ್ವಲ್ಪ ಕೋಲ್ಡ್ ಸೀಸನಲ್ಲಿ ಏನೋ ಗೊತ್ತಾಗಲ್ಲ. ಬಟ್ ಸಮ್ಮರಲ್ಲಿ ತುಂಬ ಇರಿಟೇಟಿಂಗ್ ಆಗ್ತದೆ. ಇದು ಶೂಟಿಂಗ್ ಬರೋದು, ತಲೆಯಲ್ಲಿ ಫಂಗಸ್ ಒಂಥರ ಆಗೋದು, ಈ ಥರ ಇಚ್ಚಿಂಗೆಲ್ಲ ತುಂಬ ಬರ್ತಾಯಿದೆ. ಬಿಕಾಸ್ ಇಂಡಿವಿಜುವಲ್ ಪರ್ಸನ್, ನನಗೆ ಸೇಫ್ಟಿ ಬೇಕಾದ್ರೆ ನಾನು ಹಾಕ್ಕೊಳ್ತೇನೆ. ಓಕೆನಾ? ಅದಕ್ಕೆ ಯಾಕೆ ಕಂಪಲ್ಸರಿ ಮಾಡ್ತಾ ಇದ್ದಾರೆ? ಒಂದು ಇಂಟೆನ್ಷನ್, ಇಟ್ಸ್ ಮನಿ ಮೇಕಿಂಗಿನ. ಇವಾಗ ಹೆಲ್ಮೆಟ್ ಹಾಕಿಲ್ಲ ಅಂದರೆ ನೋಡಿದ್ರೆ ಫೈನ್ ತುಂಬ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು, ಕಾರಲ್ಲಿ ಅದೇ ಸೇಮ್ ಟೈಪ್ ಕಾರಲ್ಲಿ ಬೆಲ್ಟ್ ಹಾಕಬೇಕು ಹೇಳ್ತಾರೆ. ಓಕೆನಾ?
ಕಾರಲ್ಲಿ ಬೆಲ್ಟ್ ಹಾಕೋದು ಅದು ಒಬ್ಬರೊಬ್ಬರು ಸೇಫ್ಟಿ ಫಾರ್ ಅವರ್ ಪರ್ಪಸ್. ನಾನು ಬೆಲ್ಟ್ ಹಾಕೊಂಡ್ರೆ ನಾನು ಸೇಫ್ಟಿ ಹೇಳ್ತೀನಿ, ಬೆಲ್ಟ್ ಹಾಕೊಂಡು ಅಂದರೆ ಇದು ಏನಕ್ಕೆ ಕಂಪಲ್ಸರಿ ಮಾಡ್ತೀರಾ? ಇನ್ನೊಂದು, ಈ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ, ಡ್ರೈವರ್ಗೆ ಸೇಫ್ಟಿ ಓಕೆನಾ, ಸೇಫ್ಟಿ ಬೆಲ್ಟ್ ಏನೋ ಕಂಪಲ್ಸರಿ ಅದು ಹಾಕ್ಬೇಕೇನಾದ್ರು ಏನು ರೂಲ್ಸ್ ಮಾಡಿದಾರೆ, ಯಾಕೆ ಮಾಡಿಲ್ಲ ಸರ್? ಓಕೆ, ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ, ಫ್ಲೈಟಲ್ಲಿ ಆಲ್ಸೋ ಟೇಕ್ ಆಫ್ ಆಗುವಾಗ ಜಸ್ಟ್ ಬೆಲ್ಟ್ ಹಾಕೊಂಡು ಅಂದ್ಬಿಟ್ಟು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಇಟ್ಸ್ ನಾಟ್ ಎ ಕಂಪಲ್ಸರಿ. ಯಾಕೆ ಅಲ್ಲಿ ಕಂಪಲ್ಸರಿ ಮಾಡಿಲ್ಲ? ಸೊ ಈ ಥರ ಇರುವಾಗ ಏನು ಇಂಟೆನ್ಷನ್, ಈ ಥರ ನಾವೆಲ್ಲಿ ನೋಟ್ ಮಾಡಬೇಕು, ಸೀಟ್ ಹಾಕಬೇಕು, ಅದಂದರೆ ಅವ್ರವ್ರ ಸೇಫ್ಟಿ ಅವ್ರವ್ರು ನಾವು ನೋಡ್ಕೊಳ್ತೀವಿ, ಓಕೆನಾ, ನಾವು ಸೇಫ್ಟಿಯಿಂದ ನೋಡ್ಕೊಳ್ತೀವಿ. ಇರುವಾಗ ಏನಕ್ಕೆ ಇದನ್ನು ಕಂಪಲ್ಸರಿ ಮಾಡಿದ್ದೀರ? ಯಾವ ರೂಲ್ಸ್ ಮಾಡಿದ್ರೂ ಅದಂತೂ ಬೇರೆ ಅವರಿಗೆ ತೊಂದರೆ ಆಗಬಾರ್ದು, ಆ ಥರ ಏನೇನು ರೂಲ್ಸ್ ಮಾಡಿ, ನಾವು ಬೇಡ ಏನಿಲ್ಲ. ಬಟ್ ಎವ್ರಿಥಿಂಗ್ ಮೇಕ್ ಇಟ್ ರೂಲ್ಸ್, ಏನು ಮನಿ ಮೇಕಿಂಗ್ ಮಾಡೋಕ್ಕೆ ಇದು ಮಾಡ್ತಿದ್ದಾರೆ. ಇವಾಗ ನೋಡಿದರೆ ಆಲ್ಮೋಸ್ಟ್ ಏನದು ಟ್ರಾಫಿಕ್, ಖಂಡಿತಾಗೆ ಟ್ರಾಫಿಕ್ ಪೊಲೀಸ್ ಅವರು ಅವ್ರ ಜಾಬ್ನ 100%, 100 to 1% ಹೆಚ್ಚಿಗೆ ಮಾಡ್ತಾರೆ. ಬಟ್ ಏನಂದರೆ ಈ ಥರ ಮಾಡುವಾಗ ಎವ್ರಿಥಿಂಗ್ ದೇರೆ ಹನಿ ಮೇಕಿಂಗ್, ಹನಿ ಕಲೆಕ್ಷನ್ ಮೈಂಡ್ಲಿ ಇರ್ತಾರೆ. ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಹತ್ರ ಈಚೆ ಬಿಟ್ಬಿಟ್ಟು ಇಲ್ಲೇ ಹೋಗಿ ಒಂದು ಸಂದಲ್ಲಿ ನಿಂತ್ಕೊಳ್ತಾರೆ, ಕಾಲ್ರೆ ಹಿಡಿತಾರನೇ ಈಚೆ ನೋಡ್ತಾರೆ. ಆಮೇಲೆ ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಹಿಡಿತಾರೆ. ಈ ಡ್ರಿಂಕ್ ಆ್ಯಂಡ್ ಡ್ರೈವ್ನ ಇದು ಯಾಕೆ ನೀವು ರೋಡಲ್ಲಿ ಹಿಡಿತೀರಾ? ಓಕೆ, ಎಲ್ಲಿ ಬಾರಲ್ಲಿ ಇದೋ ಅಲ್ಲಿ ಹೋಗಿ ಹಿಡಿಬೋದಲ್ಲ, ಓಕೆನಾ? ಏನು ಹೇಳಿದ್ರು, ಇದು ಮಕ್ಕಳನ್ನೇ ಏನು ತೊಟ್ಟಿಲಿ ಆಡಿಸ್ಬಿಟ್ಟು ಏನು ಹೇಳ್ತಾರೆ, ರಸ್ತೆ ಕಿಲ್ಬಿಟ್ಟು ಮಕ್ಕಳು ಆಡೋದು ನೋಡೋತ್ತರ ಇದೆ ಇದನ್ನು. ಅವರು ಜಾಬನ್ನೇ ಒಂಥರ ಇರಿಟೇಟಿಂಗ್ ಮಾಡೋ ಥರ ಇದ್ದೀರಾ. ಅವ್ರಿಗೇನು ಸ್ಯಾಲ್ರಿ ಸರಿಯಾಗಿ ಕೊಡಲ್ವಾ ನೀವು? ಗೌರ್ಮೆಂಟ್ ಅವರು ಏನೇನಕ್ಕೆ ಖರ್ಚು ಮಾಡ್ತೀರಾ, ಏನೇನಕ್ಕೆ ಅನ್ಅಂಟ್ರೆಡ್ ಖರ್ಚು ಮಾಡ್ತೀರಾ? ಈ ದುಡ್ಡು ಕಲೆಕ್ಷನ್ ಮಾಡೋ ದುಡ್ಡನ್ನ ಏನು ಮಾಡ್ತೀರಾ? ಫೈನ್ ಕಲೆಕ್ಷನ್ ಮಾಡ್ತಾರೆ, ಮತ್ತು ಅದು ಅವ್ರ ಪ್ಯಾಕೆಟ್ ಹಾಕ್ಕೊಳ್ತಾರೆ. ಒಂದು ಅವ್ರ ಮೇಲೆ ಈ ಸಿರೋ ಒಂದು ಇದು ರೆಸ್ಪೆಕ್ಟನ್ನು ಹೋಗ್ಬಿಡ್ತೀವಿ. ಬಿಕಾಸ್ ನಾನು ಐ ಆಮ್ ನಾಟ್ ಸೇಯಿಂಗ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇಲ್ಲ, ಬಟ್ ಈ ಗೌರ್ಮೆಂಟ್ ಸರ್ಕಾರ ಅವ್ರಿಗೂ ಕರೆಕ್ಟಾಗಿ ಅವ್ರಿಗೂ ಏನು ಸ್ಯಾಲ್ರಿ ಸ್ಕೇಲ್ ಪ್ಯಾಕೇಜ್ ಕೊಡ್ತಾ ಇದೆಯಾ ಇಲ್ಲ ಅಂದ್ಬಿಟ್ಟು ದಯವಿಟ್ಟು ಎಷ್ಟು ಇವಾಗ ಇಂಟರ್ನೆಟ್ ಮಾಡಿದರೆ ಬರ್ತದೆ ಎಷ್ಟು ಸ್ಯಾಲ್ರಿನೇ ಗೊತ್ತು. ಬಟ್ ಅವ್ರಿಗೆ ಒಂದು ಸಿಟಿಲಿ ಲೈಫ್ ಲೀಡ್ ಮಾಡೋಕ್ಕೆ ಸಾಕಾಗ್ತದೆ ಇಲ್ಲವಾ? ಬಟ್ ಇದೇನಕ್ಕೆ ಇಂಥ ಒಂಥರ ಸ್ಟ್ರಿಕ್ಟ್ ಏನಂತಿರಲ್ಲ, ಇವಾಗ ಈ 2 ಹೆಲ್ಮೆಟ್ ಫಸ್ಟ್ ಏನಕ್ಕೆ ಕಂಪಲ್ಸರಿ ಮಾಡಿದ್ದೀರ ಅನ್ನೋ ಗೊತ್ತಿಲ್ಲ. ಒಂದು ಇಂಡಿವಿಜುವಲ್ ಪರ್ಸನ್ ನನ್ನ ಲೈಫು ನಾನು ಉಳಿಸ್ಬೇಕಂದ್ರೆ ಐ ಹ್ಯಾವ್ ಇದು ರೆಸ್ಪಾನ್ಸಿಬಿಲಿಟಿ. ನೀವು ಯಾಕೆ ಕಂಪಲ್ಸರಿ ಮಾಡ್ತೀರ ಅಂದ್ಬಿಟ್ಟು ದಯವಿಟ್ಟು ಗೌರ್ಮೆಂಟ್ ಸರ್ಕಾರ ಕೇಳ್ಕೊಳ್ತೇವೆ. ರೂಲ್ಸ್ ಸುಮ್ಮನೆ ದುಡ್ಡು ಮಾಡೋದಕ್ಕೋಸ್ಕರ ದಯವಿಟ್ಟು ಈ ಟ್ರಾಫಿಕ್ ರೂಲ್ಸ್ನ ಈ ಮಾಡಬೇಡಿ. ನಾನು ಏನೋ ಇದು ತಪ್ಪ ಹೇಳಿದ್ದೀನಿ ಬಿಟ್ಟು ಗೊತ್ತಿಲ್ಲ, ಬಟ್ ಆ್ಯಸ್ ಪರ್ ದ ಒಂದು ಇಂಡಿವಿಜುವಲ್ ಪರ್ಸನ್ ಆಗಿ ನಾವು ಫೀಲ್ ಆಗೋದು ಇದನ್ನು ಹೇಳ್ತೀವಿ. ದಯವಿಟ್ಟು ಈ ಸರ್ಕಾರ ಈ 2 ಹೆಲ್ಮೆಟನ್ನು ಆಗಲಿ ಒಂದು ರಿವಿಷನ್ ಮಾಡಬೇಕನ್ನ ದಯವಿಟ್ಟು ಕೇಳ್ಕೊಳ್ತೀನಿ, ಓಕೆನಾ? ದಯವಿಟ್ಟು ಇನ್ನು ಆದಷ್ಟು ಫ್ಯೂಚರಲ್ಲಿ ಏನೋ ರೂಲ್ಸ್ ಬಂದಿರೋನೋ ಅದು ಏನು ವಿಷಯಕ್ಕೋಸ್ಕರ ದಯವಿಟ್ಟು ಅನಲೈಸ್ ಮಾಡಿ ಇದು ಇಂಪ್ಲಿಮೆಂಟ್ ಮಾಡಿ ದಯವಿಟ್ಟು ಕೇಳ್ಕೊಳ್ತೀನಿ. ಹ್ಯಾಪಿ ಸಂಡೇ, ಬಾಯ್.